ಅಭಿನಂದನ್ ಪ್ಲಾನ್ ಮಾಡಿದಂತೆ ಗೌರವ್ ಮತ್ತು ಶೀಲಾ ಹೈದರಾಬಾದ್ ಪೊಲೀಸ್ ಲಾಕಪ್ ಸೇರಿದರು. ಈ ವಿಷಯ ತಿಳಿಯುತ್ತಿದ್ದಂತೆಯೇ ಸುಪ್ರದಾ ಆತಂಕದಿಂದ ವಿಹಾನ್ಗೆ ಫೋನ್ ಮಾಡಿದಳು. ಫಾರ್ಮ್ ಹೌಸ್ನಲ್ಲಿ ಋತ್ವಿಯ ಜೊತೆಗಿದ್ದ ವಿಹಾನ್ ಸುಪ್ರದಾ ಫೋನ್ ಕರೆ ನೋಡಿ ಸತ್ಯವನ್ನು ಮರೆಮಾಚಲು ಪ್ರಯತ್ನಿಸಿದನು. ಫೋನ್ನಲ್ಲಿ ಅಳುತ್ತಿದ್ದ ಸುಪ್ರದಾ, ಅಣ್ಣ, ಗೌರವ್ ಮತ್ತು ಶೀಲಾ ಜೈಲಿಗೆ ಹೋಗಿದ್ದಾರಂತೆ, ನಿನಗೇನಾದರೂ ಗೊತ್ತಾ ಎಂದು ಕೇಳಿದಳು. ವಿಹಾನ್ ತಣ್ಣಗೆ, ನನಗೂ ಇದಕ್ಕೂ ಸಂಬಂಧವಿಲ್ಲ ಸುಪ್ರದಾ, ಬಹುಶಃ ಅವರ ಹಳೆಯ ವ್ಯವಹಾರಗಳಲ್ಲಿ ಏನಾದರೂ ಸಮಸ್ಯೆಯಾಗಿರಬಹುದು ಎಂದು ಸುಳ್ಳು ಹೇಳಿದನು. ಆದರೆ ಸುಪ್ರದಾ ಬಿಡಲಿಲ್ಲ. ಅಣ್ಣ, ನನಗೆ ಏನೂ ಗೊತ್ತಿಲ್ಲ, ನೀನು ಈಗಲೇ ಬಂದು ನನ್ನನ್ನು ಅವರ ಬಳಿ ಕರೆದುಕೊಂಡು ಹೋಗಬೇಕು ಎಂದು ಅಳುತ್ತಾ ಹಠ ಹಿಡಿದಳು. ಪಕ್ಕದಲ್ಲೇ ಕುಳಿತು ಅಣ್ಣ ತಂಗಿಯ ಮಾತು ಕೇಳುತ್ತಿದ್ದ ಋತ್ವಿಗೆ ಸುಪ್ರದಾಳ ಅಳಲು ಕೇಳಿ ಬಹಳ ಬೇಸರವಾಯಿತು. ಋತ್ವಿ, ವಿಹಾನ್, ಸುಪ್ರದಾಳ ಜೀವನದ ಪ್ರಶ್ನೆ ಇದು. ಅವರಿಗೆ ಸತ್ಯ ಗೊತ್ತಾದರೆ ತಡೆದುಕೊಳ್ಳುವ ಶಕ್ತಿ ಇದೆಯಾ? ಇದಕ್ಕೆ ಬೇರೆ ದಾರಿ ಇಲ್ವಾ? ವಿಹಾನ್ನ ಕಣ್ಣುಗಳಲ್ಲಿ ಈಗ ಬೆಂಕಿ ಉರಿಯುತ್ತಿತ್ತು. ವಿಹಾನ್, ಇಲ್ಲ ಋತು, ಇದಕ್ಕೆ ಇದೊಂದೇ ದಾರಿ. ನನ್ನ ಮನೆಯಲ್ಲೇ ಇದ್ದು ನನ್ನ ತಂಗಿಯ ಆಸ್ತಿಗಾಗಿ ಅವಳನ್ನು ಪ್ರೀತಿಸುವ ನಾಟಕ ಮಾಡಿ ಮದುವೆಯಾಗಿದ್ದಾನೆ ಆ ಗೌರವ್. ನಮ್ಮಪ್ಪ ತನ್ನ ಗೆಳೆಯನ ಮಗ ಒಳ್ಳೆಯವನು ಅಂತ ನಂಬಿ ಮಗಳು ಸುಪ್ರದಾಳನ್ನು ಕೊಟ್ಟರೆ ಇವನು ನಮ್ಮ ಫ್ಯಾಮಿಲಿ ಒಳಗೆ ಬಂದು ಆಸ್ತಿ ಕೇಳ್ತಾನ? ಈ ಅಣ್ಣ ತಂಗಿ ಇಬ್ಬರು ಜೈಲಿನಲ್ಲಿ ಮುದ್ದೆ ಮುರಿಯಲೇಬೇಕು. ವಿಹಾನ್ ಋತ್ವಿಯ ಕೈ ಹಿಡಿದು ದೃಢವಾಗಿ ಹೇಳಿದನು. ಋತು, ನೀನು ಇಲ್ಲೇ ಇರು, ನಾನು ಸುಪ್ರದಾಳನ್ನು ಕರೆದುಕೊಂಡು ಹೈದರಾಬಾದ್ಗೆ ಹೋಗುತ್ತಿದ್ದೇನೆ. ಅಲ್ಲಿ ಆ ಗೌರವ್ ಮತ್ತು ಶೀಲಾಳ ಬೆವರು ಇಳಿಸಿ ಬರ್ತೀನಿ. ಅವರು ಸುಪ್ರದಾಳ ಮುಂದೆ ತಮ್ಮ ಪಾಪಗಳನ್ನು ತಾವೇ ಒಪ್ಪಿಕೊಳ್ಳುವಂತೆ ಮಾಡ್ತೀನಿ. ಇದು ಅವರಿಬ್ಬರಿಗೂ ನಾನು ಕಲಿಸುವ ಅಂತಿಮ ಪಾಠ. ವಿಹಾನ್ ಫಾರ್ಮ್ ಹೌಸ್ನಿಂದ ಬೆಂಗಳೂರಿಗೆ ಬಂದು ಸುಪ್ರದಾಳನ್ನು ಕರೆದುಕೊಂಡು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದನು. ದಾರಿಯುದ್ದಕ್ಕೂ ಸುಪ್ರದಾ ಗೌರವ್ ತಪ್ಪು ಮಾಡಿರೋದು ಸಾಧ್ಯವೇ ಇಲ್ಲ ಎಂದು ವಾದಿಸುತ್ತಿದ್ದರೆ ವಿಹಾನ್ ಮೌನವಾಗಿ ಸ್ಕೆಚ್ ಹಾಕುತ್ತಿದ್ದನು. ಅಭಿನಂದನ್ ಮತ್ತು ತನ್ವಿ ಈಗಾಗಲೇ ಅಲ್ಲಿನ ಪೊಲೀಸ್ ಸ್ಟೇಷನ್ನಲ್ಲಿ ಗೌರವ್ನ ಅಸಲಿ ದಾಖಲೆಗಳನ್ನು ಪೊಲೀಸರ ಮುಂದಿಟ್ಟಿದ್ದರು. ಸ್ಟೇಷನ್ ಒಳಗೆ ಗೌರವ್ ಮತ್ತು ಶೀಲಾ ಲಾಕಪ್ನಲ್ಲಿ ಕುಳಿತಿರುವುದನ್ನು ಕಂಡ ಸುಪ್ರದಾ ಓಡಿ ಹೋಗಿ ಕಂಬಿಗಳನ್ನು ಹಿಡಿದು ಅಳತೊಡಗಿದಳು. ಸುಪ್ರದಾ, ಇನ್ಸ್ಪೆಕ್ಟರ್, ನನ್ನ ಗಂಡ ಏನೂ ತಪ್ಪು ಮಾಡಿಲ್ಲ, ಯಾಕೆ ಅವ್ರನ್ನ ಇಲ್ಲಿ ಕೂರಿಸಿದ್ದೀರಾ? ವಿಹಾನ್ ಅಣ್ಣ, ನೀನಾದರೂ ಹೇಳು ಅವರಿಗೆ. ಗೌರವ್ ಸುಪ್ರದಾಳನ್ನು ನೋಡಿ ತಕ್ಷಣ ನಟನೆ ಶುರು ಮಾಡಿದ. ಸುಪ್ಪಿ, ನೋಡು, ನಿನ್ನ ಅಣ್ಣನೇ ನನ್ನನ್ನು ಈ ಸ್ಥಿತಿಗೆ ತಂದಿದ್ದಾನೆ, ನಮ್ಮ ಆಸ್ತಿನೂ ತಗೊಂಡು ನನ್ನನ್ನು ಜೈಲಿಗೂ ಕಳಿಸ್ತಿದ್ದಾನೆ ಎಂದು ಸುಳ್ಳು ಕಣ್ಣೀರು ಹಾಕಿದ. ಅಷ್ಟರಲ್ಲಿ ಅಲ್ಲಿಗೆ ಅಭಿನಂದನ್ ಎಂಟ್ರಿ ಕೊಟ್ಟನು. ಅವನ ಕೈಯಲ್ಲಿ ಒಂದು ಲ್ಯಾಪ್ಟಾಪ್ ಮತ್ತು ಕೆಲವು ಹಳೆಯ ಫೈಲ್ಗಳಿದ್ದವು. ವಿಹಾನ್, ಸುಪ್ರದಾ, ಇವತ್ತು ನಿನ್ನ ದೇವರಿಗೂ ಮತ್ತು ಈ ಕುತಂತ್ರಿ ಶೀಲಾಗೂ ಅಂತಿಮ ದಿನ. ಇವರು ನಿನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಈಗ ನೀನೇ ನೋಡು. ವಿಹಾನ್ ಅಭಿನಂದನ್ಗೆ ಸನ್ನೆ ಮಾಡಿದ. ಅಭಿನಂದನ್ ಲ್ಯಾಪ್ಟಾಪ್ನಲ್ಲಿ ಒಂದು ಆಡಿಯೋ ಮತ್ತು ವಿಡಿಯೋ ಕ್ಲಿಪ್ ಪ್ಲೇ ಮಾಡಿದ. ಅದು ಗೌರವ್ ಮತ್ತು ಶೀಲಾ ಫಾರ್ಮ್ ಹೌಸ್ನಲ್ಲಿ ರಹಸ್ಯವಾಗಿ ಮಾತನಾಡಿದ್ದ ರೆಕಾರ್ಡಿಂಗ್ ಆಗಿತ್ತು. ಅದರಲ್ಲಿ ಗೌರವ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಶೀಲಾ, ಆ ಮಂದಬುದ್ಧಿ ಸುಪ್ರದಾ ನನ್ನ ಪೂರ್ತಿ ನಂಬಿದ್ದಾಳೆ. ಅವಳ ನಂಬಿಕೆಯೇ ನಮಗೆ ಬಂಡವಾಳ. ವಿಹಾನ್ನ ಎಲ್ಲ ಆಸ್ತಿ ನನ್ನ ಹೆಸರಿಗೆ ಬಂದ ಮೇಲೆ ಈ ಸುಪ್ರದಾಳನ್ನು ಬೀದಿಗೆ ತಳ್ಳಿ ಬೇರೆ ಮದುವೆಯಾಗ್ತೀನಿ. ನನಗೇನು ಅವಳ ಮೇಲೆ ಪ್ರೀತಿ ಇಲ್ಲ, ಕೇವಲ ರಾಯ್ ಮನೆತನದ ಹಣದ ಮೇಲೆ ಕಣ್ಣಿದೆ ಅಷ್ಟೇ. ಇಷ್ಟೇ ಅಲ್ಲದೆ ಯಾರೂ ಇಲ್ಲದನ್ನು ನೋಡಿ ಕಳ್ಳನಂತೆ ಹಾಲ್ನಿಂದ ಋತ್ವಿಯ ರೂಮ್ಗೆ ಒಳಗೆ ಹೋಗಿ ಬಾಗಿಲು ಲಾಕ್ ಮಾಡಿಕೊಂಡ CCTV ಫುಟೇಜ್ನ ವಿಡಿಯೋ ಪುರಾವೆಗಳು ಅಲ್ಲಿ ಪ್ರದರ್ಶನವಾದವು. ಈ ಮಾತುಗಳನ್ನು ಕೇಳಿದ ಸುಪ್ರದಾಳ ಪ್ರಪಂಚವೇ ಕತ್ತಲದಂತಾಯಿತು. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ಗಂಡ ತನ್ನನ್ನು ಬಂದ ಬುದ್ಧಿ ಎಂದು ಕರೆದದ್ದು ಮತ್ತು ಆಸ್ತಿಗಾಗಿ ಬಳಸಿಕೊಂಡಿದ್ದು ಅವಳ ಎದೆಯನ್ನು ಸೀಳಿದಂತಾಯಿತು. ಅವಳು ಕೆರಳಿದ ಸಿಂಹಿಣಿಯಂತೆ ಲಾಕಪ್ ಹತ್ತಿರ ಹೋಗಿ ಕಂಬಿಗಳ ನಡುವಿನಿಂದಲೇ ಗೌರವ್ನ ಕೆನ್ನೆಗೆ ಬಲವಾಗಿ ಒಂದು ಏಟು ನೀಡಿದಳು. ಸುಪ್ರದಾ, ಥೂ, ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ. ನಿನ್ನನ್ನು ದೇವರೆಂದು ಪೂಜಿಸಿದ ಈ ಕೈಗಳಿಂದಲೇ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ. ವಿಹಾನ್ ಅಣ್ಣ ಇವನನ್ನು ಮತ್ತು ಇವಳನ್ನು ಕಠಿಣವಾಗಿ ಶಿಕ್ಷಿಸಿ. ಇವತ್ತಿನಿಂದ ಇವನು ನನಗೆ ಸತ್ತಂತೆ ಎಂದು ತನ್ನ ತಾಳಿಯನ್ನು ಕಿತ್ತೆಸೆದಳು. ಶೀಲಾ ತನ್ನ ಪ್ರಾಣ ಉಳಿಸಿಕೊಳ್ಳಲು, ಅಣ್ಣ, ಇದೆಲ್ಲ ನಿನ್ನ ಪ್ಲ್ಯಾನ್, ನನ್ನನ್ನು ಬಲಿ ಕೊಡಬೇಡ ಎಂದು ಗೌರವ್ನ ಮೇಲೆಯೇ ಕಿರುಚಾಡಿದಳು. ಇನ್ಸ್ಪೆಕ್ಟರ್ ಅವರಿಬ್ಬರನ್ನು ಗದರಿಸಿ ಒಳಗೆ ತಳ್ಳಿದರು. ಅಭಿನಂದನ್ ವಿಹಾನ್ನನ್ನು ನೋಡಿ ಸಕ್ಸಸ್ ಎಂಬಂತೆ ಸನ್ನೆ ಮಾಡಿದನು. ದೇಹದಲ್ಲಿ ಜೀವವೇ ಇಲ್ಲದಂತೆ ಬರಿಗಣ್ಣುಗಳಿಂದ ಶೂನ್ಯವನ್ನು ನೋಡುತ್ತಾ ನಡೆದು ಬರುತ್ತಿದ್ದ ಸುಪ್ರದಾಳನ್ನು ಕಂಡು ಶೈಲಜಾ ಬೆಚ್ಚಿಬಿದ್ದರು. ಯಾಕೆ ಮಗಳೇ ಹೀಗೆ ಬಂದಿದ್ದೀಯಾ? ವಿಹಾನ್, ನೀವಿಬ್ರು ಎಲ್ಲಿ ಹೋಗಿದ್ರಿ?
ಯಾಕೆ ಯಾರೂ ಮಾತಾಡ್ತಿಲ್ಲ ಎಂದು ಆತಂಕದಿಂದ ಕೇಳಿದಾಗ ಸುಪ್ರದ ತಾಯಿಯನ್ನು ಅಪ್ಪಿ ಬಿಕ್ಕಿ ಬಿಕ್ಕಿ ಅತ್ತಳು. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಗಂಡ ಕೇವಲ ಆಸ್ತಿಗಾಗಿ ತನ್ನನ್ನು ಮಂದಬುದ್ಧಿ ಎಂದು ಕರೆದದ್ದು ಅವಳ ಮನಸ್ಸನ್ನು ಚೂರು ಚೂರು ಮಾಡಿತ್ತು. ಸುಪ್ರದ ಅಳುತ್ತಲೇ ವಿಹಾನ್ ಹೈದರಾಬಾದ್ ಜೈಲಿನಲ್ಲಿ ರೆಕಾರ್ಡ್ ಮಾಡಿದ್ದ ವಿಡಿಯೋಗಳನ್ನು ತಾಯಿಗೆ ತೋರಿಸಿದಳು. ಗೌರವ್ ಮತ್ತು ಶೀಲಾಳ ಹಸರಿ ಬಣ್ಣ, ಋತ್ವಿಯ ರೂಮ್ಗೆ ಹೋಗಿದ್ದು, ಅವನಾಗೆ ಅವರು ಹೂಡಿದ ಸಂಚು ಎಲ್ಲವೂ ಬಯಲಾದಾಗ ಶೈಲಜಾ ಅವರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ತಾನು ಎಂತಹ ಪಾಪಿ, ದೇವರಂತಹ ಸೊಸೆಯನ್ನು ದೆವ್ವದಂತೆ ನಡೆಸಿಕೊಂಡೆ. ಒಂದು ಹೆಣ್ಣು ಮಗಳ ತಾಯಿಯಾಗಿ ಇನ್ನೊಬ್ಬ ಹೆಣ್ಣಿನ ಮನಸ್ಸಿಗೆ ಎಷ್ಟು ನೋವು ಕೊಟ್ಟೆ ಎಂದು ಶೈಲಜಾ ನೆಲದ ಮೇಲೆ ಕುಸಿದು ಬಿದ್ದರು. ವಿಹಾನ್ ತಾಯಿಯನ್ನು ಎತ್ತಿ ಸಮಾಧಾನಪಡಿಸಿದರೂ ಅವರ ಪಶ್ಚಾತ್ತಾಪದ ಕಣ್ಣೀರು ನಿಲ್ಲಲೇ ಇಲ್ಲ. ಶೈಲಜಾ ಅವರು ಹಠ ಹಿಡಿದರು. ಋತ್ವಿ ಎಲ್ಲಿ? ಅವಳು ನನ್ನನ್ನು ಕ್ಷಮಿಸದಿದ್ದರೂ ಪರವಾಗಿಲ್ಲ, ಅವಳ ಕಾಲಿಗೆ ಬಿದ್ದಾದರೂ ಈ ಮನೆಗೆ ಕರೆದುಕೊಂಡು ಬರ್ತೀನಿ ಎಂದರು. ಆಗ ವಿಹಾನ್ ಸತ್ಯ ಹೇಳಿದನು. ಅಮ್ಮ, ಋತ್ವಿ ನಮ್ಮ ಫಾರ್ಮ್ ಹೌಸ್ನಲ್ಲೇ ಇದ್ದಾಳೆ. ಗೌರವ್ ಮತ್ತು ಶೀಲಾಳನ್ನು ಸಿಕ್ಕಿಸಲು ನಾನೇ ಅವಳಿಗೆ ಮನೆ ಬಿಟ್ಟು ಹೋಗುವಂತೆ ನಾಟಕ ಮಾಡೋಕ್ಕೆ ಹೇಳಿದ್ದೆ. ಈ ಮಾತು ಕೇಳಿದ ತಕ್ಷಣ ಶೈಲಜಾ, ಸುಪ್ರದಾ ಮತ್ತು ವಿಹಾನ್ ಮೂವರು ಫಾರ್ಮ್ ಹೌಸ್ನತ್ತ ಹೊರಟರು. ಸುಪ್ರದಾ ದಾರಿಯುದ್ದಕ್ಕೂ ನಾನು ಅತ್ತಿಗೆಯ ಬಳಿ ಕ್ಷಮೆ ಕೇಳಬೇಕು, ಈ ಪಾಪಿಯನ್ನು ಅವರು ಕ್ಷಮಿಸ್ತಾರಾ ಎಂದು ಅಳುತ್ತಲೇ ಇದ್ದಳು. ಅವರು ಫಾರ್ಮ್ ಹೌಸ್ನನ್ನು ತಲುಪಿದಾಗ ಋತ್ವಿ ಕೈದೋಟದಲ್ಲಿ ಮೌನವಾಗಿ ಕುಳಿತಿದ್ದಳು. ಶೈಲಜಾ ಅವರು ಓಡಿ ಹೋಗಿ ಋತ್ವಿಯನ್ನು ಅಪ್ಪಿಕೊಂಡು, ಮಗಳೇ, ನನ್ನನ್ನು ಕ್ಷಮಿಸಿಬಿಡು. ಕಣ್ಣಿದ್ದು ಕುರುಡಿಯಾಗಿ ನಿನ್ನನ್ನು ತುಂಬಾ ನೋಯಿಸಿದೆ ಎಂದು ಅತ್ತರು. ಸುಪ್ರದಾ ಕೂಡ ಋತ್ವಿಯ ಕಾಲಿಗೆ ಬಿದ್ದು ಪಶ್ಚಾತ್ತಾಪ ಪಟ್ಟಳು. ಋತ್ವಿ ದೊಡ್ಡ ಮನಸ್ಸು ಮಾಡಿ ಎಲ್ಲರನ್ನೂ ಕ್ಷಮಿಸಿ ಅತ್ತೆ ಮತ್ತು ನಾದನಿಯನ್ನು ಸಮಾಧಾನ ಪಡಿಸಿದಳು. ವಿಹಾನ್ ಈ ದೃಶ್ಯವನ್ನು ನೋಡಿ ತನ್ನ ಹೋರಾಟ ಸಾರ್ಥಕವಾಯಿತು ಎಂದು ಭಾವಿಸಿದನು. ಹಾಸ್ಪಿಟಲ್ನಿಂದ ಮನೆಗೆ ಮರಳಿದ್ದ ರಾಜಶೇಖರ್ ಅವರಿಗೆ ವಿಷಯ ತಿಳಿದಾಗ ಕೊನೆಗೂ ದರ್ಭಕ್ಕೆ ಜಯ ಸಿಕ್ಕಿತು. ವಿಹಾನ್ ಮತ್ತು ಋತ್ವಿ ಈ ಮನೆಯನ್ನು ಉಳಿಸಿದರು ಎಂದು ಹೆಮ್ಮೆಯಿಂದ ಬೀಗಿದರು. ಗೌರವ್ನ ಬಂಧನ ಅವರಿಗೆ ಶಾಕ್ ನೀಡದಿದ್ದರೂ ಮಗಳ ಸ್ಥಿತಿ ಕಂಡು ಮರುಗಿದರು. ಟ್ರಿಪ್ನಲ್ಲಿದ್ದ ಆರವ್ಗೆ ವಿಹಾನ್ ಫೋನ್ ಮಾಡಿ ಎಲ್ಲವನ್ನೂ ಹೇಳಿದಾಗ ಅವನು ದಿಯಾಳನ್ನು ಅಪ್ಪಿಕೊಂಡು ಸಂಭ್ರಮಿಸಿದನು. ಆರವ್, ದಿಯಾ, ಇನ್ನು ನಮ್ಮ ಪ್ರೀತಿಗೆ ಯಾರ ಅಡ್ಡಿಯೂ ಇಲ್ಲ. ಅಮ್ಮನೇ ನಿನ್ನನ್ನು ಒಪ್ಪಿಕೊಂಡಿದ್ದಾರೆ. ದಿಯಾ ಆನಂದ ಬಾಷ್ಪ ಸುರಿಸುತ್ತಾ, ಋತ್ವಿ ನನ್ನ ತಂಗಿಯೇ, ನ್ಯಾಯ ಸಿಕ್ಕಿದೆ, ನನಗೆ ದೊಡ್ಡ ಖುಷಿ ಎಂದಳು. ಅವರು ತಕ್ಷಣವೇ ಬೆಂಗಳೂರಿಗೆ ಮರಳಲು ಸಿದ್ಧರಾದರು. ಫಾರ್ಮ್ ಹೌಸ್ನಿಂದ ಋತ್ವಿಯನ್ನು ಗೌರವದಿಂದ ಮನೆಗೆ ಕರೆತರಲು ಶೈಲಜಾ ಅವರೇ ಖುದ್ದಾಗಿ ನಿಂತು ಸಿದ್ಧತೆ ಮಾಡಿದ್ದರು. ಮನೆಯ ಹೊಸ್ತಿಲಿಗೆ ಮಾವಿನ ಎಲೆಗಳ ತೋರಣ, ರಂಗೋಲಿ ಹಾಕಿ ಸಿಂಗರಿಸಲಾಗಿತ್ತು. ರಾಜಶೇಖರ್ ಅವರು ಸಂತೋಷದಿಂದ ಸಿಹಿ ಹಂಚುತ್ತಿದ್ದರೆ ಸುಪ್ರದಾ ತನ್ನ ಮನಸ್ಸಿನ ಭಾರವನ್ನು ಇಳಿಸಿಕೊಂಡು ಅತ್ತಿಗೆಯನ್ನು ಬರಮಾಡಿಕೊಳ್ಳಲು ಆರತಿ ತಟ್ಟೆ ಹಿಡಿದು ಕಾಯುತ್ತಿದ್ದಳು. ವಿಹಾನ್ ಮತ್ತು ಋತ್ವಿ ಕಾರ್ನಿಂದ ಇಳಿದು ಮನೆಯ ಮೆಟ್ಟಿಲು ಹತ್ತುತ್ತಿದ್ದಾಗ ಶೈಲಜಾ ಅವರು ಮುಂದೆ ಬಂದು ಋತ್ವಿಯ ಹಣೆಗೆ ಕುಂಕುಮವಿಟ್ಟರು. ಶೈಲಜಾ, ಮಗಳೇ, ಈ ಮನೆಗೆ ಬರಬೇಕಾದವಳನ್ನ ನಾನೇ ಹೊರಗೆ ಹಾಕಿದ್ದೆ. ಇಂದು ಈ ಮನೆಗೆ ಮರ್ಯಾದೆ ಮತ್ತು ನೆಮ್ಮದಿ ಮರಳಿ ಬಂದಿದೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ಈ ಮಹಾಲಕ್ಷ್ಮಿಯನ್ನ ಬರಮಾಡಿಕೊಳ್ಳೋ ಭಾಗ್ಯ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಭಾವುಕರಾಗಿ ಆರತಿ ಎತ್ತಿದ್ದರು. ಋತ್ವಿ ಕಣ್ಣೀರು ಹಾಕುತ್ತಾ ಅತ್ತೆಯ ಕಾಲಿಗೆ ನಮಸ್ಕರಿಸಿದಳು. ಋತ್ವಿ ಮನೆ ಒಳಗೆ ಬರುತ್ತಿದ್ದಂತೆ ಸುಪ್ರದಾ ಅವಳ ಬಳಿ ಬಂದು ಕೈ ಹಿಡಿದುಕೊಂಡಳು. ಸುಪ್ರದಾ, ಅತ್ತಿಗೆ, ಅಂದು ನಾನು ಗೌರವ್ನ ಮಾತು ನಂಬಿ ನಿಮಗೆ ಎಷ್ಟೋ ನೋವು ಕೊಟ್ಟೆ. ನನ್ನನ್ನು ಕ್ಷಮಿಸಿಬಿಡಿ. ನೀವಿಲ್ಲದೆ ಈ ಮನೆ ಪಾಳು ಬಿದ್ದಂತಿತ್ತು ಎಂದು ಅತ್ತಳು. ಋತ್ವಿ ಅವಳನ್ನು ಅಪ್ಪಿಕೊಂಡು, ಸುಪ್ರದಾ, ಕಳೆದಿದ್ದನ್ನ ಮರೆತು ಬಿಡೋ, ನಾವು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಎಂದು ಸಮಾಧಾನ ಪಡಿಸಿದಳು. ಇದೇ ಸಮಯದಲ್ಲಿ ಟ್ರಿಪ್ ಮುಗಿಸಿ ಆರವ್ ಮತ್ತು ದಿಯಾ ಕೂಡ ಮನೆಗೆ ಬಂದರು. ಮನೆಯಲ್ಲಿ ನಡೆಯುತ್ತಿದ್ದ ಸಂಭ್ರಮ ನೋಡಿ ದಿಯಾಗೆ ಆಶ್ಚರ್ಯವಾಯಿತು. ಶೈಲಜಾ ಅವರು ದಿಯಾಳನ್ನು ನೋಡಿ ಮುಗುಳ್ನಕ್ಕು, ಬಾ ದಿಯಾ, ನಿನ್ನ ತಂಗಿಯ ಜೊತೆ ನೀನು ಈ ಮನೆಗೆ ಸೊಸೆಯಾಗಿ ಬರಬೇಕಿರೋದು. ನನ್ನ ಮಗ ಆರವ್ನ ಸರಿಯಾಗಿ ತಿದ್ದೋ ಜವಾಬ್ದಾರಿ ಇವತ್ತಿನಿಂದ ನಿನ್ನದು ಎಂದು ಹೇಳಿದಾಗ ಆರವ್ ಖುಷಿಯಿಂದ ಕುಣಿದಾಡಿದನು. ವಿಹಾನ್ ತನ್ನ ಕುಟುಂಬ ಮತ್ತೆ ಒಂದಾಗಿರುವುದನ್ನು ನೋಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು. ರಾಜಶೇಖರ್ ಅವರು ವಿಹಾನ್ನ ಭುಜದ ಮೇಲೆ ಕೈ ಹಾಕಿ, ನನ್ನ ಮಗ ಮನೆಯನ್ನು ಬೆಳಗುವ ದೀಪ ಅಂತ ನನಗೆ ಗೊತ್ತಿತ್ತು. ಗೌರವ್ನಂತಹ ಕಿಡಿಗೇಡಿಗಳನ್ನು ಹೆಡೆಮುರಿ ಕಟ್ಟಿದ್ದು ಸರಿಯಾದ ಕೆಲಸ ಎಂದು ಬೆನ್ನು ತಟ್ಟಿದರು. ಅಂದು ರಾತ್ರಿ ರಾಯ್ ನಿವಾಸದಲ್ಲಿ ಅದ್ದೂರಿ ಔತಣಕೂಟ ನಡೆಯಿತು. ಋತ್ವಿ ಮತ್ತು ವಿಹಾನ್ ಮತ್ತೊಮ್ಮೆ ಒಬ್ಬರಿಗೊಬ್ಬರು ಉಂಗುರ ತೊಡಿಸಿ ತಮ್ಮ ಪ್ರೀತಿಯನ್ನು ಎಲ್ಲರ ಮುಂದೆ ದೃಢಪಡಿಸಿದರು. ಗೌರವ್ ಮತ್ತು ಶೀಲಾ ಈಗ ಹೈದರಾಬಾದ್ ಜೈಲಿನಲ್ಲಿ ತಮ್ಮ ತಪ್ಪುಗಳಿಗಾಗಿ ದೀರ್ಘಕಾಲದ ಶಿಕ್ಷೆ ಅನುಭವಿಸಲು ಸಿದ್ಧರಾದರು.
ಬೇರೆ ವಿಧಿ ಇಲ್ವಲ್ಲ. ಆದರೂ ಅವರಿಬ್ಬರ ದ್ವೇಷ ಇನ್ನೂ ಜಾಸ್ತಿ ಆಗಿತ್ತು. ಈಗ ಅವರ ಇಬ್ಬರ ದ್ವೇಷದಲ್ಲಿ ಅಭಿ, ತನ್ವಿ ಕೂಡ ಸೇರಿಕೊಂಡಿದ್ದರು. ಅಭಿನಂದನ್ ಮತ್ತು ತನ್ವಿ ಹೈದರಾಬಾದ್ನಿಂದ ವಿಡಿಯೋ ಕಾಲ್ ಮೂಲಕ ಈ ಸಂಭ್ರಮದಲ್ಲಿ ಭಾಗಿಯಾಗಿ ಶೀಘ್ರದಲ್ಲೇ ಬೆಂಗಳೂರಿಗೆ ಬಂದು ದಿಯಾ ಆರವ್ ಮದುವೆಯಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದರು. ಅನಿಕೇತ್ ಮತ್ತು ಋತ್ವಿ ಬಾಲ್ಯದ ಗೆಳೆಯರು. ಆದರೆ ಋತ್ವಿಯ ಮದುವೆಯ ನಂತರ ಉಂಟಾದ ಅನಾಹುತಗಳು ಮತ್ತು ಅವಳು ಮನೆ ಬಿಟ್ಟು ಹೋದ ಘಟನೆಗಳಿಂದ ಅನಿಕೇತ್ ಬಹಳ ನೊಂದಿದ್ದನು. ನನ್ನ ಸ್ನೇಹದಿಂದ ಋತ್ವಿಯ ಸಂಸಾರಕ್ಕೆ ಕಳಂಕ ಬರಬಾರದು ಎಂದು ನಿರ್ಧರಿಸಿದ ಅವನು ಅವಳಿಂದ ದೂರವಿದ್ದನು. ಋತ್ವಿಯ ತಂದೆ ರಮೇಶ್ ತೀರಿ ಹೋದಾಗಲೂ ಅವನು ಗುಂಪಿನಲ್ಲಿ ನಿಂತು ಕಣ್ಣೀರು ಹಾಕಿದ್ದನೇ ಹೊರತು ಅವಳ ಮುಂದೆ ಬರಲಿಲ್ಲ. ಋತ್ವಿಯ ತಾಯಿ ಪದ್ಮಜ ಕೋಮಾದಲ್ಲಿದ್ದಾಗ ಯಾರಿಗೂ ತಿಳಿಯದಂತೆ ಆಸ್ಪತ್ರೆಗೆ ಹೋಗಿ ಅವರ ಯೋಗಕ್ಷೇಮ ವಿಚಾರಿಸಿ ಬರುತ್ತಿದ್ದನು. ಕಳೆದ 2 ವರ್ಷಗಳಿಂದ ಅನಿಕೇತ್ ಮತ್ತು ಋತ್ವಿ ಮಾತನಾಡೇ ಇರಲಿಲ್ಲ. ವಿಹಾನ್ ಜೊತೆ ಒಂದಾದ ಮೇಲೆ ಋತ್ವಿಗೆ ಅನಿಕೇತ್ನ ನೆನಪು ಕಾಡತೊಡಗಿತು. ನನ್ನ ಕಷ್ಟದ ದಿನಗಳಲ್ಲಿ ಬೆನ್ನೆಲುಬಾಗಿ ನಿಂತ ಗೆಳೆಯ ಈಗ ಎಲ್ಲಿದ್ದಾನೆ ಎಂದು ಅವಳು ಹಂಬಲಿಸುತ್ತಿದ್ದಳು. ಆದರೆ ವಿಹಾನ್ನ ಸಂಶಯಕ್ಕೆ ಮತ್ತೆ ಆಸ್ಪದ ನೀಡಬಾರದೆಂದು ಅವಳು ಸುಮ್ಮನಿದ್ದಳು. ಸುಪ್ರದಾ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದಾಗ ಜೈಲಿನಲ್ಲಿದ್ದ ಗೌರವ್ ಅಟ್ಟಹಾಸದಿಂದ ನಕ್ಕಿದ. ನಾನು ಯಾವುದೇ ಕಾರಣಕ್ಕೂ ಸೈನ್ ಹಾಕಲ್ಲ. ಸುಪ್ರದಾ ಜೀವನ ಪೂರ್ತಿ ನನ್ನ ಹೆಸರನ್ನೇ ಅಂಟಿಸಿಕೊಂಡು ವಿಧವೆಯಂತೆ ಇರಬೇಕು ಎಂದು ಹಠ ಹಿಡಿದಿದ್ದ. ಆದರೆ ಅಲ್ಲಿಗೆ ಬಂದ ಅಭಿನಂದನ್ ತನ್ನ ಅಸಲಿ ಆಟ ತೋರಿಸಿದನು. ಪೊಲೀಸರ ಸಹಾಯದಿಂದ ಗೌರವ್ನಿಗೆ ಸ್ಟೇಷನ್ನಲ್ಲಿ ಸರಿಯಾಗಿ ಲಾಠಿ ರುಚಿ ತೋರಿಸಲಾಯಿತು. ಪ್ರತಿ ಏಟು ಬಿದ್ದಾಗಲೂ ಗೌರವ್ನ ಸೊಕ್ಕು ಇಳಿಯುತ್ತಿತ್ತು. ಕೊನೆಗೆ ನೋವು ತಡೆಯಲಾರದೆ ಹಲ್ಲು ಕಡಿಯುತ್ತಾ ವಿಚ್ಛೇದನದ ಪೇಪರ್ ಮೇಲೆ ಸಹಿ ಹಾಕಿದನು. ಸುಪ್ರದಾ ಕೊನೆಗೂ ಆ ನಿಕೃಷ್ಟ ಸಂಬಂಧದಿಂದ ಮುಕ್ತಳಾದಳು. ಎಲ್ಲ ಅಡೆತಡೆಗಳು ದೂರವಾಗಿದ್ದರಿಂದ ಶೈಲಜಾ ಅವರು ಆಸೆಯಂತೆ ವಿಹಾನ್ ಮತ್ತು ಋತ್ವಿ ಕುಟುಂಬದವರು ಮನೆಯ ದೇವರ ಪೂಜೆಗಾಗಿ ದೇವಸ್ಥಾನಕ್ಕೆ ತೆರಳಿದರು. ಅಲ್ಲಿ ಪೂಜೆ ಮುಗಿಸಿ ಹೊರಬರುವಾಗ ಋತ್ವಿ ದಂಗಾದಳು. ಎದುರಿಗೆ ಅನಿಕೇತ್ ಮತ್ತು ಅವನ ತಾಯಿ ನಿಂತಿದ್ದರು. ಋತ್ವಿಯನ್ನು ನೋಡಿದ ಅನಿಕೇತ್ ಕ್ಷಣಕಾಲ ಸ್ತಬ್ಧನಾದನು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಶೈಲಜಾ ಮತ್ತು ರಾಜಶೇಖರ್ ಕೂಡ ಅವರನ್ನು ನೋಡಿ ಮಾತನಾಡಿಸಿದರು. ವಿಹಾನ್ ಅಲ್ಲಿಗೆ ಬಂದು ಅನಿಕೇತ್ನನ್ನು ಅಪ್ಪಿಕೊಂಡನು. ಋತ್ವಿಗೆ ಇದು ದೊಡ್ಡ ಆಶ್ಚರ್ಯವಾಯಿತು. ವಿಹಾನ್: ಋತು, ನೀನು ಯಾಕೆ ಶಾಕ್ ಆಗಿದ್ದೀಯಾ? ಅನಿಕೇತ್ ಕಳೆದ 2 ವರ್ಷಗಳಿಂದ ನಿನಗೆ ತಿಳಿಯದಂತೆ ನಿನ್ನ ಕುಟುಂಬಕ್ಕೆ ಸಹಾಯ ಮಾಡಿದ್ದಾನೆ ಅನ್ನೋದು ನನಗೂ ಗೊತ್ತು. ಅವನೇ ನಿನಗೆ ತಿಳಿಯದಂತೆ ಗೌರವ್ನ ಕೆಲವು ರಹಸ್ಯಗಳನ್ನು ನನಗೆ ಮುಟ್ಟಿಸಿದ್ದನು. ನೀನು ಮತ್ತೆ ಮನೆಗೆ ಹೈದರಾಬಾದ್ನಿಂದ ಮರಳಿದ ನಂತರ ನಾನು ಅನಿಕೇತ್ನ ಹುಡುಕಿ ಕ್ಷಮೆ ಕೂಡ ಕೇಳಿದ್ದೆ. ಮತ್ತೆ ಗೌರವ್ ವಿಷಯ ಅವರಿಗೆ ಗೊತ್ತಾದಾಗ ಅವರು ನಿನ್ನ ಜೀವನಕ್ಕೋಸ್ಕರ ಸಹಾಯ ಮಾಡಿದ್ದರು. ನಂತರ ವಿಹಾನ್ ಎಲ್ಲರ ಮುಂದೆ ಒಂದು ದೊಡ್ಡ ವಿಷಯವನ್ನು ಪ್ರಸ್ತಾಪಿಸಿದನು. ವಿಹಾನ್: ಅಪ್ಪ, ಅಮ್ಮ, ನನಗೊಂದು ಯೋಚನೆ ಬಂದಿದೆ. ಸುಪ್ರದಾಗೆ ಅನಿಕೇತ್ನನ್ನು ಮದುವೆ ಮಾಡಿದರೆ ಹೇಗೆ? ಅನಿಕೇತ್ನಂತಹ ಒಬ್ಬ ಗುಣವಂತ ಮನುಷ್ಯ ನಮ್ಮ ಮನೆಗೆ ಬಂದರೆ ಸುಪ್ರದಾ ಬದುಕು ಮತ್ತೆ ಹಸನಾಗುತ್ತದೆ. ಋತ್ವಿಯ ಆತ್ಮೀಯ ಗೆಳೆಯ ನಮ್ಮ ಮನೆಯ ಅಳಿಯನಾಗುವುದು ನಮ್ಮೆಲ್ಲರಿಗೂ ಹೆಮ್ಮೆ. ವಿಹಾನ್ನ ಈ ಮಾತಿನಿಂದ ಋತ್ವಿಯ ಆನಂದಕ್ಕೆ ಪಾರವೇ ಇರಲಿಲ್ಲ. ತಾನು ಕಳೆದುಕೊಂಡ ಸ್ನೇಹ ಈಗ ಸಂಬಂಧವಾಗಿ ಮರಳುತ್ತಿದೆ ಎಂದು ಅವಳು ಭಾವಿಸಿದಳು. ಋತ್ವಿ: ವಿಹಾನ್, ನೀನು ಇಷ್ಟೊಂದು ದೊಡ್ಡ ಮನಸ್ಸು ಮಾಡ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ. ಅನಿಕೇತ್ ಸುಪ್ರದಾನ ಚೆನ್ನಾಗಿ ನೋಡ್ಕೊಳ್ತಾನೆ. ಅವನು ಅಷ್ಟು ನಂಬಿಕಸ್ಥ ಹುಡುಗ. ಅನಿಕೇತ್ ಮೌನವಾಗಿ ತಲೆ ತಗ್ಗಿಸಿದ್ದನು. ಅವನ ತಾಯಿ ನಿಮ್ಮಂತಹ ದೊಡ್ಡ ಮನೆಯವರು ಕೇಳಿದ ಮೇಲೆ ನಮಗೆ ಸಂತೋಷವೇ ಎಂದು ಒಪ್ಪಿಗೆ ನೀಡಿದರು. ಸುಪ್ರದಾ ಕೂಡ ಅನಿಕೇತ್ನ ನಿಸ್ವಾರ್ಥ ನಡವಳಿಕೆಯನ್ನು ನೋಡಿ ಮೆಲ್ಲನೆ ಮುಗುಳ್ನಕ್ಕೋ ತನ್ನ ಒಪ್ಪಿಗೆಯ ಸನ್ನೆ ಮಾಡಿದಳು. ಮದುವೆಯ ಮುನ್ನ ದಿನ ಹಸಿರು ಶಾಸ್ತ್ರ ಮುಗಿದ ನಂತರ ಅನಿಕೇತ್ ಮತ್ತು ಸುಪ್ರದಾ ಕೈದೋಟದಲ್ಲಿ ಮುಖಾಮುಖಿಯಾದರು. ಗೌರವ್ನ ನಿಕೃಷ್ಟ ನಡವಳಿಕೆಯಿಂದ ನೊಂದಿದ್ದ ಸುಪ್ರದಾಳಿಗೆ ಅನಿಕೇತ್ನಂತಹ ಸಜ್ಜನಿಕೆಯೇ ಅವತಾರವೆತ್ತಿ ಬಂದ ವ್ಯಕ್ತಿಯ ಮುಂದೆ ನಿಲ್ಲಲು ಒಂದು ಕಡೆ ಸಂಕೋಚ, ಇನ್ನೊಂದು ಕಡೆ ಗೌರವ. ಅನಿಕೇತ್ ಮೆಲ್ಲನೆ: ಸುಪ್ರದಾ ಅವರೇ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತು. ನಾನೊಬ್ಬ ಸಾಮಾನ್ಯ ಹುಡುಗ, ಋತ್ವಿಯ ಗೆಳೆಯ ಮಾತ್ರ. ಈ ಹೊಸ ಬದುಕು ನಿಮಗೆ ಇಷ್ಟನಾ? ಸುಪ್ರದಾ ತಲೆ ತಗ್ಗಿಸಿ ನಾಚಿಕೆಯಿಂದ: ನನ್ನ ಮೊದಲ ಬದುಕು ಒಂದು ಕಹಿಯಾದ ಪಾಠವಾಗಿತ್ತು ಅನಿಕೇತ್. ಅದಾದ ಮೇಲೆ ಈ ಜಗತ್ತನ್ನೇ ನಂಬೋದನ್ನು ಬಿಟ್ಟಿದ್ದೆ. ಆದರೆ ನಿಮ್ಮ ನಿಸ್ವಾರ್ಥ ಸ್ನೇಹ ಮತ್ತು ಋತ್ವಿ ಬಗ್ಗೆ ನಿಮಗಿರೋ ಗೌರವ ನೋಡಿದ ಮೇಲೆ ನಾನು ಸುರಕ್ಷಿತ ಕೈಗಳಲ್ಲಿದ್ದೇನೆ ಅಂತ ನಂಬಿಕೆ ಬಂತು. ಸುಪ್ರದಾ: ನನ್ನನ್ನು 2ನೇ ಮದುವೆಯಾಗಲು ನೀವು ಒಪ್ಪಿಕೊಂಡಿದ್ದೇ ನನಗೆ ದೊಡ್ಡ ವಿಷಯ ಅನಿಕೇತ್. ಅನಿಕೇತ್, ನಿಮಗೆ ಯಾವತ್ತೂ ಆ ಹಳೆಯ ನೆನಪುಗಳು ಕಾಡದಂತೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ಈ ಮಾತುಗಳನ್ನು ಕೇಳಿದ ಸುಪ್ರದಾಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಭರವಸೆಯ ಮಿಂಚು ಮತ್ತು
ಸಂಕೋಚದ ನಗು ಮೂಡಿತ್ತು. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಬರವಣಿಗೆಗಾಗಿ ಪ್ರೋತ್ಸಾಹಿಸಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.